ದುಡ್ಡಿನ ಆಟದಲ್ಲಿ ಎಷ್ಟು ನಗುವಿದೆಯೋ ಅಷ್ಟೇ ಅಳುನೂ ಇದೆ. ಕೌಸಲ್ಯ ಸುಪ್ರಜಾ ರಾಮ ಯಶಸ್ಸಿನ ಬಳಿಕ ಮತ್ತೆ ಕಾಂಬಿನೇಷನ್ ಅಲ್ಲೇ ಇನ್ನೊಂದು ಸಿನಿಮಾ ಬಂದಿದೆ. ನಿರ್ದೇಶಕ ಶಶಾಂಕ್ ಹಾಗೂ ಡಾರ್ಲಿಂಗ್ ಕೃಷ್ಣ ಜೋಡಿ ಬ್ರ್ಯಾಟ್ ಮೂಲಕ ಮತ್ತೆ ಥಿಯೇಟರ್ಗೆ ಬಂದಿದೆ. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣರನ್ನು ಹಿಂದಿಗಿಂತಲೂ ವಿಭಿನ್ನವಾಗಿ ತೋರಿಸುವ ಪ್ರಯತ್ನ ಶಶಾಂಕ್ ಮಾಡಿದ್ದಾರೆ. ಶಶಾಂಕ್ ಇದುವರೆಗೂ ನಿರ್ದೇಶಿಸಿದ ಸಿನಿಮಾಗಳಿಗೆ ಹೋಲಿಸಿದರೆ ಅವರ ವೃತ್ತಿ ಬದುಕಿನಲ್ಲಿ ಇದು ವಿಭಿನ್ನವಾಗಿ ನಿಲ್ಲುತ್ತೆ. ಸಿನಿಮಾ ಹಾಗೂ ಕ್ರಿಕೆಟ್ ಎರಡನ್ನೂ ಬ್ಲೆಂಡ್ ಮಾಡಿಕೊಂಡು ಶಶಾಂಕ್ ಕತೆ ಹೆಣೆದಿದ್ದಾರೆ. ರಿಯಲ್ ಲೈಫ್ನಲ್ಲೂ ಕೂಡ ಸಿನಿಮಾ ಹಾಗೂ ಕ್ರಿಕೆಟ್ ಜಗತ್ತಿಗೊಂದು ನಂಟು ಇದೆ. ಹಾಗೆ ಈ ಸಿನಿಮಾದಲ್ಲಿ ಎರಡೂ ಬೆಸೆದುಕೊಂಡಿದೆ. ಹಾಗಂತ ಇದು ಸಿನಿಮಾ ಕ್ರಿಕೆಟ್ ತಾರೆ ನಡುವಿನ ಸಂಬಂಧದ ಕಥೆಯಲ್ಲ. ಸಾಮಾನ್ಯ ವ್ಯಕ್ತಿಯೊಬ್ಬನ ಮಗ ಕ್ರಿಕೆಟ್ ಬೆಟ್ಟಿಂಗ್ ಹಿಂದೆ ಬಿದ್ದರೆ ಏನಾಗುತ್ತೆ ಅನ್ನೋದನ್ನು ಆಳವಾಗಿ ಹೇಳೋದಕ್ಕೆ ಶಶಾಂಕ್ ಹೊರಟಿದ್ದಾರೆ. ಹಾಗಿದ್ದರೆ ಶಶಾಂಕ್ ಡಾರ್ಲಿಂಗ್ ಕೃಷ್ಣ ಜೋಡಿಯ ಬ್ರ್ಯಾಟ್ ಸಿನಿಮಾ ಹೇಗಿದೆ, ಈ ಸಿನಿಮಾದಲ್ಲಿ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗೋದಿಲ್ಲ ತಿಳಿಯೋದಕ್ಕೆ ಮುಂದೆ ನೋಡೋಣ ಬನ್ನಿ. ಸಿನಿಮಾದ ನಾಯಕ ಕೃಷ್ಟಿಗೆ ಅಂದರೆ ಡಾರ್ಲಿಂಗ್ ಕೃಷ್ಣಗೆ ಕ್ರಿಕೆಟ್ ಜೂಜಾಟ ಮೇಲೆ ಆಸಕ್ತಿ. ಇವನ ಅಪ್ಪ ನಿಷ್ಠಾವಂತ ಅಧಿಕಾರಿ ಕಾನ್ಸ್ಟೇಬಲ್, ಹೆಸರು ಮಹದೇವಯ್ಯ. ಅಪ್ಪನ ನ್ಯಾಯ ನೀತಿ ಧರ್ಮ ಅಂತ ಬದುಕಿರುವ ವ್ಯಕ್ತಿ. ಆದರೆ ಮಗ ಅಡ್ಡದಾರಿ ಹಿಡಿದಿದ್ದಾನೆ. ಅವನನ್ನು ಹೇಗಾದರೂ ಮಾಡಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕು ಅನ್ನೋ ಆಸೆ. ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಅಡ್ಡದಾರಿ ಹಿಡಿದು ಹಣ ಮಾಡುವುದಕ್ಕೆ ಹೊರಟಿದ್ದ ಕೃಷ್ಟಿ ಬದಲಾಗುತ್ತಾನೆ. ಓದು ತಲೆಗೆ ಹತ್ತದ ಕೃಷ್ಟಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಾನೆ. ರಸ್ತೆಯಲ್ಲಿ ಬಿಸಿಲಿನಲ್ಲಿ ನಿಂತಿದ್ದ ಕೃಷ್ಟಿ ಐಷಾರಾಮಿ ಕಾರಿನಲ್ಲಿ ಕೂತಿದ್ದ ನಾಯಿ ನೋಡಿ ಮತ್ತೆ ತಲೆ ತಿರುಗುತ್ತೆ. ಆಮೇಲೆ ಈತನ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಕತೆ. ಬ್ರ್ಯಾಟ್ ಸಿನಿಮಾದ ಹೈಲೈಟ್ ಡಾರ್ಲಿಂಗ್ ಕೃಷ್ಣ. ಈ ಹಿಂದೆ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಕ್ಕಿಂತ ವಿಭಿನ್ನ ಪಾತ್ರ. ಕೆಲವೊಮ್ಮೆ ಸಾಮಾನ್ಯ ಮನುಷ್ಯನಾಗಿ, ಇನ್ನು ಕೆಲವೊಮ್ಮೆ ಸ್ಟೈಲಿಶ್ ಲುಕ್ನಲ್ಲಿ ಡಾರ್ಲಿಂಗ್ ಕೃಷ್ಣರನ್ನು ನೋಡಬಹುದು. ತಮ್ಮ ಪಾತ್ರವನ್ನು ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾ ಹೀರೋಯಿನ್ ಮನೀಷಾ ನೋಡಲು ಸುಂದರ, ಅಲ್ಲಲ್ಲಿ ಆಗಾಗ ಬಂದು ಹೋಗುತ್ತಾರೆ. ಕಾನ್ಸ್ಟೇಬಲ್ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಇಷ್ಟ ಆಗುತ್ತಾರೆ. ರಮೇಶ್ ಇಂದಿರಾ, ಡ್ರ್ಯಾಗನ್ ಮಂಜು ಇಬ್ಬರು ಗಮನ ಸೆಳೆಯುತ್ತಾರೆ. ಸಿನಿಮಾದ ಪ್ಲಸ್ ಪಾಯಿಂಟ್, ಶಶಾಂಕ್ ನಿರ್ದೇಶಿಸಿದ ಬ್ರ್ಯಾಟ್ ಕನ್ನಡದ ಮಟ್ಟಿಗೆ ಹೊಸ ಪ್ರಯತ್ನವೆಂದು ಹೇಳಬಹುದು. ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಬಂದಿದೆ, ಆದರೆ ಕನ್ನಡದಲ್ಲಿ ಇಷ್ಟು ಆಳವಾಗಿ ತೋರಿಸಿದ್ದು ಇದೇ ಮೊದಲೆನ್ನಬಹುದು. ಹೀಗಾಗಿ ಕತೆಗೆ ಬೇಕಿರೋ ಸಂಶೋಧನೆ ಆಗಿದೆ. ಹಾಗೆ ಅಪ್ಪ ಮತ್ತು ಮಗನ ಸಂಬಂಧ, ಅಮ್ಮ ಮತ್ತು ಮಗನ ಸಂಬಂಧವನ್ನು ಭಾವನಾತ್ಮಕವಾಗಿ ಕಟ್ಟಿಕೊಟ್ಟಿದೆ. ಈ ಮೂಲಕ ಫ್ಯಾಮಿಲಿಯನ್ನು ಸೆಳೆಯುವ ಪ್ರಯತ್ನ ಆಗಿದೆ. 2 ಹಾಡುಗಳು ಚೆನ್ನಾಗಿವೆ. ಅದರಲ್ಲೊಂದು ನಾನೇ ನಿನ್ನಂತೆ ಸಾಂಗ್ ಗುನುಗುವಂತೆ ಮಾಡುತ್ತದೆ. ಕೊನೆಯಲ್ಲಿ ಪ್ರೇಕ್ಷಕರಿಗೆ ಒಂದು ಸರ್ಪ್ರೈಸ್ ಕೂಡ ಸಿಗುತ್ತದೆ. ಇನ್ನು ಸಿನಿಮಾದ ಮೈನಸ್ ಅಂದರೆ ಸಿನಿಮಾದಲ್ಲಿ ಪಾಸಿಟಿವ್ ಇರುವಂತೆ ಕೆಲವು ನೆಗೆಟಿವ್ ಅಂಶಗಳು ಕೂಡ ಇವೆ. ಕೆಲವು ಪಾತ್ರಗಳು ಇನ್ನೂ ಚೆನ್ನಾಗಿ ಹೆಣೆಯಬಹುದಿತ್ತು. ಖಳನಾಯಕನ ಇಂಗ್ಲಿಷ್ ಭಾಷೆ ಕಿರಿಕಿರಿ ಮಾಡುತ್ತೆ. ಕೆಲವು ಪಾತ್ರಗಳಿಗೆ ಲಾಜಿಕ್ ಇಲ್ಲ ಅಂತಲೂ ಅನಿಸುತ್ತೆ. ಕೊನೆಯಲ್ಲಿ ಹೇಳೋದಾದರೆ ಶಶಾಂಕ್ ಹಾಗೂ ಡಾರ್ಲಿಂಗ್ ಕೃಷ್ಣ ಅವರ ಬ್ರ್ಯಾಟ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸತು. ಹೀಗಾಗಿ ಯೂತ್ಸ್ ಜೊತೆ ಫ್ಯಾಮಿಲಿ ಕೂಡ ಕೂತು ಸಿನಿಮಾವನ್ನು ನೋಡಬಹುದು. ಹೀಗಾಗಿ ಒಮ್ಮೆ ಆರಾಮಾಗಿ ಸಿನಿಮಾ ನೋಡೋದಕ್ಕೆ ಅಡ್ಡಿಲ್ಲ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.